ತಲೋಜಾದ ಘೋಷ್ ಕ್ಯಾಂಪ್ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಮಾದಕ ದ್ರವ್ಯ ಜಪ್ತಿ. ನವಿ ಮುಂಬೈ ಪೊಲೀಸ್ ಆಯುಕ್ತರಾದ ಮಿಲಿಂದ್ ಭಾರಂಬೆ, ಸಹ ಪೊಲೀಸ್ ಆಯುಕ್ತ ಸಂಜಯ್ ಯನಪುರೆ, ಅಪರ ಪೊಲೀಸ್ ಆಯುಕ್ತ ಗುನ್ನೆ ದೀಪಕ್ ಸಕೋರೆ ಮತ್ತು ಪೊಲೀಸ್ ಉಪ ಆಯುಕ್ತ ಗುನ್ನೆ ಸಚಿನ್ ಗುಂಜಾಳ್ ಅವರು ನವಿ ಮುಂಬೈ ವ್ಯಾಪ್ತಿಯಲ್ಲಿ ಮಾದಕ ದ್ರವ್ಯಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆದೇಶಿಸಿದ್ದರು. ಈ ಹಿನ್ನೆಲೆಯಲ್ಲಿ ಮಾದಕ ದ್ರವ್ಯ ವಿರೋಧಿ ದಳದ ಹಿರಿಯ ಪೊಲೀಸ್ ನಿರೀಕ್ಷಕ ಸಂದೀಪ್ ನಿಗಡೆ ಅವರ ತಂಡಕ್ಕೆ ಫೆಬ್ರವರಿ 23ರಂದು ಖಚಿತ ಮಾಹಿತಿ ಲಭಿಸಿತ್ತು. ತಲೋಜಾದ ಘೋಷ್ ಕ್ಯಾಂಪ್ನಲ್ಲಿರುವ ಮಹಾವೀರ್ ಮೆಜೆಸ್ಟಿಕ್ ಕಟ್ಟಡದಲ್ಲಿ ಸುರಿಂದರ್ ಸಿಂಗ್ ಅಲಿಯಾಸ್ ಕಾಳು ಮತ್ತು ಆತನ ಸಹೋದರ ಮನಿಂದರ್ ಸಿಂಗ್ ಎಂಬುವವರು ಹೆರೋಯಿನ್ ಮಾರಾಟ ಮಾಡುತ್ತಿದ್ದಾರೆ ಮತ್ತು ತಮ್ಮ ಮನೆಯಲ್ಲಿ ಅದರ ದಾಸ್ತಾನು ಇಟ್ಟುಕೊಂಡಿದ್ದಾರೆ ಎಂಬ ಸುದ್ದಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿದರು. ಕಾರ್ಯಾಚರಣೆಯ ವಿವರ: ಪೊಲೀಸ್ ತಂಡವು ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ದಾಳಿ ನಡೆಸಿ ಪಂಜಾಬ್ ಮೂಲದ ಇಬ್ಬರು ಆರೋಪಿಗಳಾದ ಸುರಿಂದರ್ ಗುರುಜಂತ್ ಸಿಂಗ್ ಅಲಿಯಾಸ್ ಕಾಳು 24 ವರ್ಷ ಮತ್ತು ಮನಿಂದರ್ ಗುರುಜಂತ್ ಸಿಂಗ್ 27 ವರ್ಷ ಎಂಬುವವರನ್ನು ವಶಕ್ಕೆ ಪಡೆದರು. ಇವರಿಂದ 118 ಗ್ರಾಂ ಹೆರೋಯಿನ್ ಮತ್ತು 143.6 ಗ್ರಾಂ ಅಫೀಮು ವಶಪಡಿಸಿಕೊಳ್ಳಲಾಗಿದೆ. ಇವರ ಒಟ್ಟು ಮೌಲ್ಯ 1,02,29,500 ರೂಪಾಯಿಗಳು. ಈ ಸಂಬಂಧ ತಲೋಜಾ ಪೊಲೀಸ್ ठाण्याಯಲ್ಲಿ प्रकरण दाखलागिದ್ದು तनिखे ಮುಂದುವರೆದಿದೆ. आमच्याकडे अँटी नार्कोटिक्स सेल जे आहे त्याचे सिनियर पीआय संदीप निगडे आणि त्यांच्या टीमनी तळोजा घोट कॅम्प परिसरामध्ये 2 पंजाबी आरोपींना ताब्यात घेतलेला आहे, ज्यांचे नाव सुरिंदर सिंग उर्फ कालू आणि मनिंदर सिंग असे आहे. त्यांच्याकडून 118 ग्रॅम हेरोईन आणि 143 ग्रॅम अफीम जप्त करण्यात आलेला आहे, ज्याची बाजारभावानुसार किंमत जवळपास 1,02,00,000 रुपये आहे. पंजाबमधून हे ड्रग्ज आणून या ठिकाणी विक्री करणार होते. नवी मुंबई पोलीस दलाकडून सध्या म्हणजे अशा प्रकारची कारवाई करण्याची ही 6वी वेळ आहे. हा 6वा गुन्हा दाखल करतोय आपण पंजाब मधून आणलेल्या ड्रग्जच्या कारवाई संदर्भात आणि जवळपास 33 आरोपींना आतापर्यंत अटक करण्यात आलेली आहे. नशामुक्त नवी मुंबई किंवा नशामुक्त भारत अभियानांतर्गत आमचं अँटी नार्कोटिक्स सेल असेल किंवा प्रत्येक पोलीस स्टेशनला स्थापन करण्यात आलेलं अँटी नार्कोटिक्स स्क्वॉड आहे, यांच्याकडून अंमली पदार्थ विरोधी दमदार कारवाया सुरू आहेत. या संदर्भात कुणाकडे काही गोपनीय माहिती असेल तर आमची हेल्पलाईन सुद्धा आहे, त्यावर आपण कॉल करून माहिती देऊ शकता. ಪನ್ವೇಲ್ನಲ್ಲಿ ಸರಗಳತನ ತಡೆಯಲು ಪೊಲೀಸರ ಕಠಿಣ ಕ್ರಮ. ಪನ್ವೇಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಸರಗಳತನ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಪನ್ವೇಲ್ ನಗರ ಪೊಲೀಸರು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಪ್ರಮುಖ ಅಂಶಗಳು ಇಲ್ಲಿವೆ. ತ್ವರಿತ ಬಂಧನ: ಮಹಿಳಾ ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ಮತ್ತು ಮೊಬೈಲ್ ದೋಚಿದ್ದ ಆಟೋ ರಿಕ್ಷಾ ಚಾಲಕನನ್ನು ಪೊಲೀಸರು ಕೇವಲ 48 ಗಂಟೆಗಳಲ್ಲಿ ಬಂಧಿಸಿದ್ದಾರೆ. ಗಸ್ತು ಮತ್ತು ವಿಶೇಷ ತಂಡಗಳು: ಜನದಟ್ಟಣೆಯ ಪ್ರದೇಶಗಳು ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಗಸ್ತನ್ನು ಹೆಚ್ಚಿಸಲಾಗಿದೆ. ಹಿರಿಯ ಪೊಲೀಸ್ ನಿರೀಕ್ಷಕ ನಿತಿನ್ ಖಾಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ. ಸಿಸಿಟಿವಿ ತಪಾಸಣೆ: ಕಳ್ಳತನದ ಪ್ರಕರಣಗಳನ್ನು ಭೇದಿಸಲು ಸಿಸಿಟಿವಿ ಫುಟೇಜ್ಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗುತ್ತಿದೆ. ಅಂತಾರಾಜ್ಯ ಗ್ಯಾಂಗ್ಗಳ ಮೇಲೆ ನಿಗಾ: ಪುಣೆ, ಗುಜರಾತ್ ಮತ್ತು ಹರಿಯಾಣದಿಂದ ಬಂದು ಕಳ್ಳತನ ಮಾಡುವ ತಂಡಗಳನ್ನು ಮಟ್ಟ ಹಾಕಲು ಪೊಲೀಸರು ಸನ್ನದ್ಧರಾಗಿದ್ದಾರೆ. 29 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನೊಬ್ಬನನ್ನು ಇತ್ತೀಚೆಗೆ ಬಂಧಿಸಲಾಗಿದೆ. ಜಾಗೃತಿ ಮತ್ತು ಮನವಿ: ಸಾರ್ವಜನಿಕರು, ವಿಶೇಷವಾಗಿ ಮಹಿಳೆಯರು ಜನದಟ್ಟಣೆಯ ಪ್ರದೇಶಗಳಲ್ಲಿ ಜಾಗರೂಕರಾಗಿರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣ 112 ತುರ್ತು ಸಂಖ್ಯೆಗೆ ಕರೆ ಮಾಡಲು ಸೂಚಿಸಲಾಗಿದೆ. ವಶಪಡಿಸಿಕೊಂಡ ಸೊತ್ತುಗಳ ಮರಳಿಸುವಿಕೆ: ಜಪ್ತಿ ಮಾಡಿದ ಚಿನ್ನಾಭರಣಗಳನ್ನು ದೂರುದಾರರಿಗೆ ಮರಳಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಪನ್ವೇಲ್ ಮಹಾನಗರ ಪಾಲಿಕೆಯ ಮಹಾಸಭೆ ಮಾರ್ಚ್ 6ರಂದು ನಡೆಯಲಿದೆ. ಪನ್ವೇಲ್ ಮಹಾನಗರ ಪಾಲಿಕೆಯ 2ನೇ ಸಾಮಾನ್ಯ ಸಭೆಯು ಮಾರ್ಚ್ 6 ಬೆಳಗ್ಗೆ 11:30ಕ್ಕೆ ಆದ್ಯ ಕ್ರಾಂತಿವೀರ್ ವಾಸುದೇವ್ ಬಲವಂತ್ ಫಡ್ಕೆ ನಾಟ್ಯಗೃಹದಲ್ಲಿ ನಡೆಯಲಿದೆ ಎಂದು ಉಪ ಆಯುಕ್ತ ನಾನಾ ಸಾಹೇಬ್ ಕಾಮಥೆ ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಸ್ಥಾಯಿ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ನಾಮನಿರ್ದೇಶಿತ ಸದಸ್ಯರ ನೇಮಕದಂತಹ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು. ಸ್ಥಾಯಿ ಸಮಿತಿಯ 16 ಸದಸ್ಯರ ಆಯ್ಕೆಗೆ ವಿವಿಧ ಪಕ್ಷಗಳ ಸದಸ್ಯರಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ. ನಿಮ್ಮ ಪ್ರದೇಶದಲ್ಲಿ ಯಾವುದೇ ಘಟನೆ ನಡೆದಿದ್ದರೆ ಅಥವಾ ಯಾವುದೇ ಸಮಸ್ಯೆ ಇದ್ದರೆ ಮತ್ತು ಯಾವುದಾದರೂ ಸುದ್ದಿ ಇದ್ದರೆ ನಮ್ಮ ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.
ಸಂಪಾದಕರು ಶ್ರೀ ಸುರೇಶ್ ಮಂಗಳೂರ್ಕರ್ 9769229324